ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶ್ರೀಲತಾ ರಾಜೀವ್, ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ಮೇಕಪ್ ಎಜುಕೇಟರ್. ಡಾರ್ಕ್ ಸ್ಕಿನ್ ಮೇಲೆ ಹೇಗೆ ಮೇಕಪ್ ಮಾಡೋದು ತೋರಿಸಿ ಒಂದ್ಸರಿ ಅಂತ ಕೇಳ್ತಿದ್ರಿ. ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಕ್ಲೈಂಟ್ ಪರ್ಮಿಷನ್ ತೊಗೊಂಡು ಈ ವಿಡಿಯೋನ ನಾನು ಮಾಡಿರೋ ಅಂಥದ್ದು. ಇಲ್ಲಿ ನೋಡಿ, ಇವ್ರದ್ದು ಡಾರ್ಕ್ ಸ್ಕಿನ್ನೂ ಇದೆ, ಜೊತೆಗೆ ಆಯಿಲಿ ಸ್ಕಿನ್ ಟೈಪ್ ಆಗಿದೆ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪಿಂಪಲ್ ಮಾರ್ಕ್ ಕೂಡ ಇದೆ, ಜೊತೆಗೆ ಟ್ಯಾನ್ ಕೂಡ ಆಗಿದ್ದಾರೆ ಸ್ವಲ್ಪ. ನಾನು ಫಸ್ಟು ಫೇಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾವು ತೋರಿಸ್ತಾ ಇರೋವಂಥ ಲುಕ್ ಬಂದುಬಿಟ್ಟು ಪಾರ್ಟಿ ಲುಕ್ಕು. ಸೊ ಸ್ವಲ್ಪ ಗ್ಲಾಸಿಯಾಗಿ ಇವತ್ತು ಮಾಡ್ತಾಯಿದ್ದೀನಿ. ಆಯಿಲಿ ಸ್ಕಿನ್ಗೆ ಹೇಗೆ ಗ್ಲಾಸಿಯಾಗಿ ಮಾಡೋದು ಅಂತ ಈ ವಿಡಿಯೋನಲ್ಲಿ ಕಂಪ್ಲೀಟಾಗಿ ಇದೆ ನೋಡಿ. ನಾನು ಫುಲ್ ಫೇಸ್ನ ವೆಟ್ ವೈಪ್ಸಿಂದ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಆಯಿಲ್ ಸ್ಕಿನ್ ಆಗಿರೋದ್ರಿಂದ ನಾನು ಮೇಕಪ್ ಫಿಕ್ಸರ್ನ ಬಿಫೋರೇ ಟೋನರ್ ಆಗಿ ಯೂಸ್ ಮಾಡ್ತಿದ್ದೀನಿ. ಯಾಕಂದರೆ ಮೇಕಪ್ಪು ಲಾಂಗ್ಲೆಸ್ ಬೇಕಿದೆ ನಮಗೆ, ಅದಕ್ಕೋಸ್ಕರ. ಆಯಿಲಿ ಸ್ಕಿನ್ ಆಗಿರೋದ್ರಿಂದ ಪಾಂಡ್ಸ್ದು ವಾಟರ್ ಬೇಸ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ತಿದ್ದೀನಿ. ನಾನು ಫೇಸ್ಗೆ ಮತ್ತು ನೆಕ್ಗೆ ಎಲ್ಲನೂ ಕವರ್ ಆಗೋ ಥರ ಇದು ಮಾಯ್ಶ್ಚರೈಸರ್ನ ನಾನು ಅಪ್ಲೈ ಮಾಡ್ತಾ ಇರೋವಂಥದ್ದು. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ, ನಾವು ಫೇಸಿಗೆ ಮಾತ್ರ ಹಾಕಿರ್ತೀವಿ, ನೆಕ್ಕು ಮತ್ತು ಇಯರು ಅದೆಲ್ಲ ನಾವು ಅಷ್ಟು ಕಾನ್ಸಂಟ್ರೇಷನ್ ಕೊಡೋಕ್ಕೆ ಹೋಗಲ್ಲ. ಯಾರೂ ಆ ಥರ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ನಾವು ಅಲ್ಲೂ ಫೌಂಡೇಶನ್ ಹಾಕಿ ಬ್ಲೆಂಡ್ ಮಾಡೋದ್ರಿಂದ ಮಾಯ್ಶ್ಚರೈಸರ್ ಹಾಕಿಲ್ಲ ಅಂದರೆ ಫೌಂಡೇಶನ್ ಚೆನ್ನಾಗಿ ಬ್ಲೆಂಡ್ ಆಗೋದಿಲ್ಲ. ನೆಕ್ಸ್ಟ್ ಸ್ಟೆಪ್ಪಾಗಿ ನಾನು ಸಿಲಿಕಾನ್ ಬೇಸ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ, ರೀಕೋಡ್ ಬ್ರ್ಯಾಂಡ್ ಅವ್ರದ್ದು. ಈ ಪ್ರೈಮರು ತುಂಬ ಚೆನ್ನಾಗಿದೆ ಆಯಿಲಿ ಸ್ಕಿನ್ ಅವ್ರಿಗೆ. ಇದನ್ನು ನೋಡಿ ನೀವು ಇಲ್ಲಿ ಯಾವ ಥರ ನಾನು ಅಪ್ಲಿಕೇಶನ್ ಮಾಡ್ಕೊತಿದ್ದೀನಿ ಅಂತ, ಇದೇ ಥರನೇ ನೀವು ಫಾಲೋ ಮಾಡಬೇಕು. ಯಾಕಂದರೆ ಪೋರ್ಸ್ ಒಳಗಡೆ ಎಲ್ಲ ಅದು ನೀಟಾಗಿ ಹೋಗಿ ಸೆಟಲ್ ಆಗಬೇಕು. ಇಲ್ಲಿ ನಾನು ಕ್ಯಾರೆಕ್ಟರ್ ಕಾಸ್ಮೆಟಿಕ್ಸ್ದು ಕನ್ಸೀಲರ್ ಪ್ಯಾಲೆಟ್ ಯೂಸ್ ಮಾಡ್ತಿದ್ದೀನಿ. ಆರೆಂಜ್ ಕಲರ್ ಫಸ್ಟು ನಾನು ಅಂದರೆ ಡೀಪ್ ಆರೆಂಜ್ ತೊಗೊಂಡಿದ್ದೀನಿ. ಯಾಕಂದರೆ ಫುಲ್ ಫೇಸು ನಾವು ಕಂಪ್ಲೀಟಾಗಿ ಕವರೇಜ್ ಕೊಡಬೇಕಾಗಿದೆ ಇವತ್ತು. ಅದಕ್ಕೋಸ್ಕರ ಡೀಪ್ ಆರೆಂಜ್ ತೊಗೊಂಡು ನಾನು ಎಲ್ಲೆಲ್ಲಿ ಪಿಗ್ಮೆಂಟೇಷನ್ ಇದೆ ಅಥವಾ ಪಿಂಪಲ್ದು ಮಾರ್ಕ್ ಇದೆ ಅಲ್ಲೆಲ್ಲ ನಾನು ಅಪ್ಲೈ ಮಾಡ್ಕೊತಿದ್ದೀನಿ. ಆರೆಂಜ್ ಕರೆಕ್ಟರಲ್ಲೂ ನಮಗೆ 3-4 ಶೇಡ್ ಸಿಗುತ್ತೆ, ಲೈಟು, ಮೀಡಿಯಮು, ಡಾರ್ಕು ಆ ಥರ. ನಾವಿಲ್ಲಿ ಎಷ್ಟು ಡೀಪ್ ಇದ್ದಾರೆ ಮತ್ತು ಪಿಗ್ಮೆಂಟೇಷನ್ ಎಷ್ಟಿದೆ ನೋಡಿಕೊಂಡು ಆರೆಂಜ್ ಕರೆಕ್ಟರ್ನ ಚೂಸ್ ಮಾಡ್ಕೊಬೇಕಾಗತ್ತೆ. ಇವ್ರ ಸ್ಕಿನ್ನು ಡೀಪ್ ಇರೋದ್ರಿಂದ ಮತ್ತು ಪಿಗ್ಮೆಂಟೇಷನ್ ತುಂಬ ಇರೋದ್ರಿಂದ ನಾನು ಡೀಪರ್ ಶೇಡ್ನೇ ನಾನು ತೊಗೊಂಡಿದ್ದೀನಿ. ಆರೆಂಜ್ ಕರೆಕ್ಟರ್ನ ತೊಗೊಂಡು ನಾನಿಲ್ಲಿ ವೆಟ್ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಿದ್ದೀನಿ. ನೀವಿಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ಬೋದು, ನಾನು ನೆಕ್ಕಿಗೂ ಸಹ ಆರೆಂಜ್ ಕರೆಕ್ಟರ್ ಹಾಕಿದ್ದೀನಿ ಇಲ್ಲಿ. ಯಾಕಂದರೆ ನೆಕ್ ಹತ್ರನೂ ನಮಗೆ ಬ್ಲ್ಯಾಕ್ ಇರುತ್ತೆ. ಹಾಕಿಲ್ಲ ಅಂದಾಗ ನಮಗೆ ಅಲ್ಲಿ ವೈಟ್ಗೆ ಅಂದರೆ ಬೆಳ್ಳಗೆ ಕಾಣೋದು ಫೌಂಡೇಶನ್ ಹಾಕಾದ್ಮೇಲೆ ಆ ಥರ ಪ್ರಾಬ್ಲಮ್ ಆಗುತ್ತೆ. ಸೊ ನನಗೆ ಎಲ್ಲೆಲ್ಲಿ ರಿಕ್ವೈರ್ಮೆಂಟ್ ಇದೆ ಅಂತ ಅನ್ನಿಸ್ತೋ ಅಲ್ಲೆಲ್ಲನೂ ಆರೆಂಜ್ ಕರೆಕ್ಟರ್ ಹಾಕಿ ನೀಟಾಗಿ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಹೇಳಬೇಕು ಅಂದರೆ ಆಲ್ಮೋಸ್ಟ್ ಫೇಸೇ ಹಾಕಿದ್ದೀನಿ ಇಲ್ಲಿ. ನೆಕ್ಸ್ಟ್ ಸ್ಟೆಪ್ಪಾಗಿ ನಾನು 1 ಶೇಡ್ ಡಾರ್ಕರು ಕನ್ಸೀಲರ್ ತೊಗೊತಿದ್ದೀನಿ. ಅವ್ರ ಸ್ಕಿನ್ ಟೋನ್ಗಿಂತ ನಾನು ಹೇಳ್ತಾ ಇರೋದು. ಡಾರ್ಕರ್ ತೊಗೊಂಡು ಈ ಆರೆಂಜ್ ಏನು ಹಾಕಿದ್ದೀವಿ ಅದನ್ನು ನಾನು ಕಟ್ ಡೌನ್ ಮಾಡ್ತಿದ್ದೀನಿ. ಓಕೆನಾ. ಇವಾಗ ಫೌಂಡೇಶನ್ ಹಾಕಿಬಿಟ್ರೆ ಆರೆಂಜ್ ಕಾಣುತ್ತೆ ನಮಗೆ. ಸೊ ಅದನ್ನು ನಾನು ಕಟ್ ಡೌನ್ ಮಾಡೋದಕ್ಕೆ ಸ್ವಲ್ಪ ಅವ್ರ ಸ್ಕಿನ್ಗಿಂತ 1 ಶೇಡು ನಾನು ಡಾರ್ಕರ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪಾಗಿ ನಾನಿಲ್ಲಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಅಂದರೆ ಕನ್ಸೀಲರ್ ಅಪ್ಲೈ ಮಾಡಿದ್ವಲ್ವ ಅದನ್ನೆಲ್ಲ ನಾನು ಬ್ಲೆಂಡ್ ಮಾಡ್ತಿದ್ದೀನಿ. ಯಾವುದೇ ಕಾರಣಕ್ಕೂ ಕನ್ಸೀಲರೆಲ್ಲ ಬ್ಲೆಂಡರ್ಗೆ ಬಂದ್ಬಿಡೋ ಥರ ನಾವು ಬ್ಲೆಂಡ್ ಮಾಡ್ಕೊಳ್ಬಾರ್ದು. ಅದಕ್ಕೊಂದು ಟೆಕ್ನಿಕ್ಕು ಆ ಥರ ಇರುತ್ತೆ, ನಾವು ಅದನ್ನು ನೋಡಿಕೊಂಡು ಬ್ಲೆಂಡ್ ಮಾಡ್ಕೊಬೇಕು. ಯಾರಿಗೆಲ್ಲ ಮೇಕಪ್ ಕಲ್ತ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದೆ, ನಾನು ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ನನ್ನ ಸ್ಟುಡಿಯೋ ಇರೋದು ನಾಗರಬಾವಿ ಉಳ್ಳಾಳಲ್ಲಿದೆ. ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಾನು ಡೀಟೇಲ್ಸ್ನ ಅಂದರೆ ಕೋರ್ಸ್ ಬಗ್ಗೆ ಡೀಟೇಲ್ಸ್ನ ನಾನು ತಿಳಿಸ್ಕೊಡ್ತೀನಿ. ನನಗೆ ಫೋರ್ಹೆಡ್ ಮೇಲೆ ಇನ್ನೊಂದು ಸ್ವಲ್ಪ ಕವರೇಜ್ ಬೇಕು ಅನಿಸಿದ್ರಿಂದ ಇನ್ನೊಂದು ಸ್ವಲ್ಪ ಕನ್ಸೀಲರ್ ತೊಗೊಂಡು ಮತ್ತೆ ನಾನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಇಲ್ಲಿ. ನೆಕ್ಸ್ಟ್ ಅದನ್ನು ಸಹ ನಾವು ಬ್ಲೆಂಡ್ ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟ್ ನಾನು ಹುಡಾ ಬ್ಯೂಟಿ ಅವ್ರದ್ದು ಜಿಂಜರ್ ಬ್ರೆಡ್ ಅಂತ ಶೇಡ್ ನೇಮು, ಅದನ್ನು ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ. ಇವ್ರದ್ದು ಡೀಪರ್ ಸ್ಕಿನ್ ಟೋನ್ ಆಗಿರೋದ್ರಿಂದ ಅವ್ರಿಗೆ ಕರೆಕ್ಟಾಗಿ ಅದು ಮ್ಯಾಚ್ ಆಗುತ್ತೆ ಅಂತ ನನಗನ್ನಿಸ್ತು. ಒಂದು ಸರಿ ಟೆಸ್ಟ್ ಮಾಡಿನೇ ನಾನು ಯಾವಾಗಲೂ ಅಪ್ಲೈ ಮಾಡೋ ಅಂಥದ್ದು. ಸೊ ನಾನಿಲ್ಲಿ ಟೆಸ್ಟ್ ಮಾಡಿ ಅವ್ರಿಗೆ ಅಪ್ಲೈ ಮಾಡ್ತಾಯಿದ್ದೀನಿ.
ಹುಡಾ ಫೌಂಡೇಶನ್ನು ತುಂಬ ಥಿಕ್ನೆಸ್ ಇರೋದ್ರಿಂದ ನಾವು ಯಾವಾಗಲೂ ಅದನ್ನು ಡೈಲ್ಯೂಟ್ ಮಾಡಿ ಅಂದರೆ ವಾರ್ಮಪ್ ಮಾಡಿಯೇ ನಾವಿಲ್ಲಿ ಯೂಸ್ ಮಾಡಬೇಕು. ಯಾವತ್ತೂ ನಾವು ಅವ್ರದ್ದು ಫೇಸ್ಗೂ ಮತ್ತು ನೆಕ್ಕಿಗೂ ಮ್ಯಾಚ್ ಮಾಡ್ಕೊಬೇಕು. ನಾನು ಇಲ್ಲಿ ಅದನ್ನೇ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋವಂಥದ್ದು ನೀವು ನೋಡ್ತಾ ಇರ್ಬೋದು. ಈ ಥರ ಮ್ಯಾಚ್ ಮಾಡಿ ನಾವು ಮಾಡೋದ್ರಿಂದ ಎಲ್ಲೂ ಮೇಕಪ್ ಓವರ್ ಆಯಿತು, ತುಂಬ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಆ ಥರ ಎಲ್ಲ ಅನಿಸಲ್ಲ ಅವ್ರಿಗೂ ಅಷ್ಟೇ. ಮತ್ತು ಬೇರೆ ಯಾರಾದರೂ ಹೊರಗಡೆ ಅವ್ರ ರಿಲೇಟಿವ್ಸು ಫ್ರೆಂಡ್ಸು ಯಾರಾದರೂ ನೋಡಿದಾಗ ನ್ಯಾಚುರಲಾಗೇ ಇದೆ ಮೇಕಪ್ಪು ಅನ್ನೋ ಥರನೇ ಇರುತ್ತೆ. ನೆಕ್ಸ್ಟ್ ಇದನ್ನು ಸಹ ನಾನು ಬ್ಲೆಂಡರಿಂದ ಬ್ಲೆಂಡ್ ಮಾಡ್ಕೊತಿದ್ದೀನಿ. ನಾವು ಬೇಸ್ ಎಲ್ಲ ಕರೆಕ್ಟಾಗಿ ನಾವು ಮಾಡ್ಕೊಂಡಿದ್ರೆ ನಮಗೆ ಫ್ಲಾಲೆಸ್ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಸಿಗುತ್ತೆ. ಹುಡಾ ಫೌಂಡೇಶನ್ನು ಕಂಪ್ಲೀಟ್ 100% ಫುಲ್ ಕವರೇಜ್ ಆಗಿರೋದ್ರಿಂದ ನೀವು ನೋಡ್ತಾ ಇರ್ಬೋದು ಅವ್ರಿಗೆ ಒಂದು ಚೂರು ಪಿಂಪಲ್ ಮಾರ್ಕ್ ಆಗಲಿ ಅಥವಾ ಪಿಗ್ಮೆಂಟೇಷನ್ ಮಾರ್ಕ್ ಆಗಲಿ ಇವಾಗ ಕಾಣ್ತಾ ಇಲ್ಲ, ಕಂಪ್ಲೀಟಾಗಿ ಕವರ್ ಆಗಿದೆ. ನಾನು ಹೇಳಿದ್ನಲ್ವ ಈವನ್ ಟೋನ್ ಇರಬೇಕಂತ, ಫೇಸು ನೆಕ್ಕು ಅದೆಲ್ಲ ಈವನಾಗಿ ಕಾಣಬೇಕು ನಮಗೆ. ಸೊ ಆದ್ದರಿಂದ ನಾನು ನೆಕ್ಕಿಗೂ ಹಾಕಿ ಈವನಾಗಿ ಮಾಡ್ತಾಯಿದ್ದೀನಿ. ಇಲ್ಲಿ ಬ್ಲೆಂಡರಿಂದ ಬ್ಲೆಂಡ್ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು ಇವಾಗ ಈವನಾಗಿ ಕಾಣ್ತಾ ಇದೆ ಅವ್ರಿಗೆ. ನೆಕ್ಸ್ಟ್ ಸ್ಟೆಪ್ ಆಗಿ ನಾನು L4ದು ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಹೈಲೈಟ್ ಪರ್ಪಸ್ಗೋಸ್ಕರ. ಅವ್ರದ್ದು ಸ್ಕಿನ್ ಟೋನು ಯಾವುದಾದ್ರೂ ಇರಲಿ ಅದನ್ನೇನು ನಾವು ಕನ್ಸಿಡರ್ ಮಾಡೋದು ಬೇಡ. ಆದರೆ ಅವ್ರದ್ದು ಯಾವ ಸ್ಕಿನ್ ಟೋನ್ ಇರುತ್ತೆ ನೋಡಿಕೊಂಡು 2 ಶೇಡ್ ಲೈಟರ್ ಯೂಸ್ ಮಾಡಿದ್ರೆ ಸಾಕಾಗತ್ತೆ. ಇವಾಗ ಫೇರ್ ಇರ್ತಾರಲ್ವಾ ಅವ್ರಿಗೆ ಇದೇ ಶೇಡ್ನ ನಾವು ಪಿಗ್ಮೆಂಟೇಷನ್ ಕವರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಇದೇ ಕನ್ಸೀಲರ್ ಶೇಡ್ನ. ಓಕೆನಾ? ಡೀಪರ್ ಇರೋರಿಗೆ ಇದನ್ನೇ ಹೈಲೈಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಇವಾಗ ನಿಮಗೆ ಕ್ಲಾರಿಟಿ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟು ನಾನು ಫಾರೆವರ್ 52 ಬನಾನಾ ಪೌಡರಿಂದ ಅಂಡರ್ ಐ ಎಲ್ಲ ಲಾಕ್ ಮಾಡ್ತಾಯಿದ್ದೀನಿ. ಅಂದರೆ ಡಾರ್ಕ್ ಸ್ಕಿನ್ ಇರೋರಿಗೆ ಬನಾನಾ ಪೌಡರ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಅದರಿಂದನೇ ನೀವು ಬೇಕಿಂಗ್ ಸಹ ಮಾಡ್ಕೋಬೋದು. ನಾನಿಲ್ಲಿ ಬೇಕಿಂಗ್ ಅಂತ ಏನು ಮಾಡ್ತಾಯಿಲ್ಲ, ಜಸ್ಟು ನಾನು ಪೌಡರಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ. ರಿಮೈನಿಂಗ್ ಏರಿಯಾ ಎಲ್ಲ ಸೇಮ್ ಪೌಡರಿಂದ ಡಸ್ಟ್ ಔಟ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಆಗಿ ನಾನಿಲ್ಲಿ ಬ್ಲಷ್ ಹಾಕ್ಕೊತಿದ್ದೀನಿ. ಬ್ಲಷ್ ಬಂದುಬಿಟ್ಟು ಸ್ವಲ್ಪ ಡಾರ್ಕರ್ ಶೇಡೇ ತೊಗೊಂಡಿದ್ದೀನಿ. ಇವ್ರ ಸ್ಕಿನ್ ಡೀಪ್ ಇರೋದ್ರಿಂದ ಡಾರ್ಕರೇ ತೊಗೋಬೇಕಾಗತ್ತೆ ನಾವು, ಲೈಟ್ ಅಷ್ಟು ಸೂಟ್ ಆಗಲ್ಲ. ಇದಾದಮೇಲೆ ನಾನು ಫಾರೆವರ್ 52ದು ಹೈಲೈಟರ್ ಯೂಸ್ ಮಾಡ್ತಿದ್ದೀನಿ. ಇವ್ರಿಗೆ ಗೋಲ್ಡ್ ಸೂಟ್ ಆಗುತ್ತೆ, ಯಾಕಂದರೆ ಡೀಪರ್ ಸ್ಕಿನ್ ಟೋನ್ಗೆ ಗೋಲ್ಡ್ ಚೆನ್ನಾಗಿ ಸೆಟ್ ಆಗುತ್ತೆ. ಲೈಟ್ ಕಲರ್ ಇಲ್ಲಿ ಯೂಸ್ ಮಾಡಬಾರ್ದು ನಾವು, ಅಷ್ಟು ಚೆನ್ನಾಗಿರಲ್ಲ. ಸೊ ನಾನಿಲ್ಲಿ ಗೋಲ್ಡ್ ಯೂಸ್ ಮಾಡಿದ್ದೀನಿ. ಇದಾದಮೇಲೆ ನಾನು ಐಬ್ರೋ ಫಿಲ್ಲಿಂಗ್ ಮಾಡ್ಕೊತಿದ್ದೀನಿ. ತುಂಬ ಅಂದರೆ ತುಂಬ ನ್ಯಾಚುರಲಾಗಿ ಫಿಲ್ ಮಾಡ್ತಾಯಿದ್ದೀನಿ ಇವತ್ತು. ಹೇರ್ ಆರ್ಟಿಸ್ಟು ಮೇಕಪ್ ಆರ್ಟಿಸ್ಟು ಒಟ್ಟಿಗೆ ಕೆಲಸ ಮಾಡ್ತಾರಲ್ಲ ಅದು ಯಾವ ಥರ ಇರುತ್ತೆ ಅಂದರೆ ಒಳ್ಳೆ ಬಿಗ್ ಬಾಸ್ ಟಾಸ್ಕ್ ಥರ ಇರುತ್ತೆ. ಯಾಕಂದರೆ ಅವ್ರಿಗೆ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಇವಾಗ ಸ್ಟಾಪ್ ಮಾಡೋಕ್ಕೆ ಹೇಳಿದ್ದೀನಿ. ಯಾಕಂದರೆ ಐಬ್ರೋ ಫಿಲ್ಲಿಂಗು, ಲಿಪ್ಸ್ಟಿಕ್ ಹಾಕಬೇಕಾದ್ರೆ, ಲೈನರ್ ಹಾಕಬೇಕಾದ್ರೆ ಎಲ್ಲನೂ ಹೇರ್ ಆರ್ಟಿಸ್ಟ್ಗಳು ಸ್ಟಾಪ್ ಮಾಡೋಕ್ಕೆ ಹೇಳಬೇಕು. ಇಲ್ಲಾಂದರೆ ಈ ಕಡೆ ಅವ್ರು ಎಳಿತಾ ಇರ್ತಾರೆ ಹೇರ್ಸ್ನ, ನಾವಿಲ್ಲಿ ಮಾಡೋಕ್ಕೆ ಹೋದರೆ ಅದು ಹೋಗ್ಬಿಡುತ್ತೆ ಲೈನು. ಸೊ ನಾನು ಸ್ಟಾಪ್ ಮಾಡೋಕ್ಕೆ ಹೇಳಿ ಆಮೇಲೆ ಮಾಡ್ತಾಯಿದ್ದೀನಿ. ಇಲ್ಲಿ ಐಸ್ ಮೇಲೂ ನಾವು ಕನ್ಸೀಲರ್ ಹಾಕ್ಕೊಂಡಿದ್ವಿ, ಅದನ್ನು ನಾನು ಬ್ಲೆಂಡ್ ಮಾಡಿಕೊಂಡು ಪೌಡರಿಂಗ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ನಾನು ಐ ಮೇಕಪ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನೀವಿಲ್ಲಿ ನೋಡ್ಬೋದು ಬೇಸ್ ಕಲರ್ ನಾನು ಚೂಸ್ ಮಾಡಿಕೊಂಡು ಅಂದರೆ ಬ್ರೌನ್ ಕಲರ್ ಚೂಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಹುಡಾ ಪ್ಯಾಲೆಟಿಂದ ಬೇಸ್ ಕಲರ್ ನಾನು ಫಸ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಾನಿಲ್ಲಿ ಪ್ಲಫಿ ಬ್ರಷ್ನ ಹೆಂಗೆ ಇಟ್ಕೊಂಡಿದ್ದೀನಿ, ಯಾವ ಥರ ಇಟ್ಕೊಂಡಿದ್ದೀನಿ ಅಂತ. ನಾನಿಲ್ಲಿ ಸ್ವಲ್ಪ ದೂರದಲ್ಲಿ ಇಟ್ಕೊಂಡಿದ್ದೀನಿ. ಯಾವತ್ತೂ ನೀವು ಪೆನ್ ಥರ ಇಟ್ಕೊಂಡು ಮಾಡೋಕ್ಕೆ ಹೋಗಬಾರ್ದು. ಸ್ವಲ್ಪ ದೂರದಲ್ಲಿ ಇಟ್ಕೊಂಡು ಲೈಟಾಗಿ ಪ್ರೆಷರ್ ಕೊಟ್ಟರೆ ಬ್ಲೆಂಡಿಂಗು ಚೆನ್ನಾಗಾಗುತ್ತೆ. ನಮಗೆ ತುಂಬ ಕಲರ್ಸ್ ಹೋಗಿ ಡೆಪಾಸಿಟ್ ಆಗಿಬಿಡಲ್ಲ ಒಟ್ಟಿಗೆ. ನೋಡಿ, ಇದೇ ಟೆಕ್ನಿಕಲ್ಲೇ ನಾವು ಮಾಡ್ಕೊಬೇಕಾಗತ್ತೆ. ನೆಕ್ಸ್ಟು ಅವ್ರ ಡ್ರೆಸ್ಸಿಗೆ ಮ್ಯಾಚ್ ಆಗುವಂಥ ಶಿಮ್ಮರ್ ಕಲರ್ನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಲೈಟ್ ಕಲರ್ ಪೀಚ್ ಕಲರ್ ಅಂತ ಹೇಳ್ಬೋದು. ಅದನ್ನು ನಾನು ಫಿಂಗರಿಂದನೇ ನಾನು ಅಪ್ಲೈ ಮಾಡಿಕೊಂಡು ಆಮೇಲೆ ಲೈಟಾಗಿ ಪ್ಲಫಿ ಬ್ರಷಿಂದ ಬ್ಲೆಂಡ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಫಿಂಗರಲ್ಲೇ ಅಪ್ಲೈ ಮಾಡ್ಕೊಂಡಿದ್ರಿಂದ ಸ್ವಲ್ಪ ಮೇಲೆ ಎಲ್ಲ ಆಗಿರುತ್ತೆ, ಅದನ್ನು ನಾನು ಪ್ಲಫಿ ಬ್ರಷಿಂದ ಸರಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಆಗಿ ನಾನು ವಿ ಕಾರ್ನರಲ್ಲಿ ಇನ್ನೊಂದು ಸ್ವಲ್ಪ ಡಾರ್ಕರ್ ಶೇಡ್ ತೊಗೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ಇಲ್ಲಿ ಇವತ್ತು ನಾವು ಮಾಡ್ತಾ ಇರೋಂಥ ಐ ಮೇಕಪ್ ನೇಮ್ ಬಂದುಬಿಟ್ಟು ಸೆಮಿ ಕಟ್ ಕ್ರೀಸ್ ಅಂತ. ಕಟ್ ಕ್ರೀಸ್ ಅಂತ ಬೇರೆ ಇದೆ, ಇದು ನಾನು ಮಾಡ್ತಾ ಇರೋದು ಸೆಮಿ ಕಟ್ ಕ್ರೀಸು. ನೆಕ್ಸ್ಟು ಫಾರೆವರ್ 52 ಜೆಲ್ ಕಾಜಲಿಂದ ನಾನು ಐಲೈನರ್ ಹಾಕ್ಕೊತಾ ಇದ್ದೀನಿ. ಇಲ್ಲಿ
ನೀವು ನೋಡ್ತಾ ಇರ್ಬೋದು ಯಾವುದೇ ವಿಂಗು ಕ್ರಿಯೇಟ್ ಮಾಡ್ತಾ ಇಲ್ಲ, ಜಸ್ಟ್ ಲೈನ್ ಹಾಕ್ತಿದ್ದೀನಿ ಸಿಂಪಲ್ಲಾಗಿ ಅಷ್ಟೇ. ಯೂಶ್ವಲಿ ವಿಂಗು ಎಲ್ಲ ಕ್ಲೈಂಟ್ಸು ಕೇಳಲ್ಲ. ಅವ್ರಿಗೇನಾದರೂ ಅಭ್ಯಾಸ ಇತ್ತು ಅಥವಾ ಬೇರೆ ಏನಾದರೂ ಸಮಥಿಂಗ್ ಬೇರೆ ಮೇಕಪ್ ಮಾಡ್ತಿದ್ದೀವಿ ಅಂದರೆ ಮಾತ್ರ ನಾವು ವಿಂಗ್ನ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಜಸ್ಟ್ ನಾರ್ಮಲ್ ಸಿಂಪಲ್ ಲೈನ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಆಗಿ ನಾವು ಲಿಪ್ಸ್ಟಿಕ್ ಹಾಕ್ಕೊಳ್ಳೋಣ. ಲಿಪ್ಸ್ಟಿಕ್ ಬಗ್ಗೆ ಹೇಳಬೇಕಂದ್ರೆ ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೀನಿ ಲಿಪ್ಸ್ಟಿಕ್ ಬಗ್ಗೆ. ನೀವು ಆ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ಸ್ಕಿನ್ ಟೋನ್ಗೆ ಯಾವ ಲಿಪ್ಸ್ಟಿಕ್ನ ನಾವು ಚೂಸ್ ಮಾಡ್ಕೋಬೇಕು, ಆವಾಗಲೇ ಅವ್ರಿಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ವಿಡಿಯೋ ಇದೆ. ನೀವು ವಿಡಿಯೋ ನೋಡಿ, ಅಲ್ಲಿ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ಲರೂ ಎಷ್ಟು ಚೆನ್ನಾಗಿ ನನಗೆ ರೆಸ್ಪಾನ್ಸ್ ಮಾಡ್ತಾಯಿದ್ದೀರಾ. ನಾನು ವಿಡಿಯೋ ಮಾಡೋದಕ್ಕೆ ನನಗೆ ಖುಷಿ ಆಗುತ್ತೆ. ಎಷ್ಟೊಂದು ಜನ ಸಿಸ್ಟರ್ ಅಂತೀರಾ, ಮ್ಯಾಮ್ ಅಂತೀರಾ, ಎಷ್ಟೊಂದು ಡೌಟ್ಸ್ಗಳು ಕೇಳ್ತೀರಾ. ನನಗೆ ಖಂಡಿತವಾಗ್ಲೂ ಯಾವುದೇ ಹೈಡ್ ಮಾಡ್ಕೊಳ್ಳೋಕ್ಕೂ ನನಗಿಷ್ಟ ಇಲ್ಲ. ಕೆಲವರೆಲ್ಲ ಕೇಳ್ತಾರೆ, ಏನಕ್ಕೆ ಇಷ್ಟು ಡೀಪಾಗಿ ಹೇಳ್ಕೊಟ್ಬಿಡ್ತೀರಾ ನೀವು ಅಂತ. ನನಗೆ ಒಂದು ಫ್ಯಾಮಿಲಿ ಕ್ರಿಯೇಟ್ ಮಾಡ್ಕೊಬೇಕು ಅಂತ ಇದೆ. ಅಂದರೆ ನನಗೆ ಏನಂತ ಹೇಳ್ತೀವಿ, ಒಂದು ಒಳ್ಳೆ ಮನಸ್ಸಿಂದ ನನಗೆ ಒಂದೊಳ್ಳೆ ಫ್ಯಾಮಿಲಿ ಬೇಕು ಅಂತ ಇದೆ ನನಗೆ. ಅದಕ್ಕೋಸ್ಕರನೇ ನನಗೆ ಏನು ಗೊತ್ತಿದೆ, ನನಗೆ ಏನು ಕಲ್ತಿದ್ದೀನಿ, ನಾನು ಇನ್ನೂ ಏನು ಕಲಿತಾ ಇದ್ದೀನಿ, ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅಂತಲೇ ನಾನು ಯೂಟ್ಯೂಬ್ ವೀಡಿಯೋಸ್ನ ನಾನು ಮಾಡೋದು. ಮೇಯ್ನ್ ಇಂಟೆನ್ಷನ್ ನಂದು ಅದೇನೆ, ನನಗೊಂದೊಳ್ಳೆ ಫ್ಯಾಮಿಲಿ ಕ್ರಿಯೇಟ್ ಆಗಬೇಕು, ಅದೇ ಇಂಟೆನ್ಷನ್ ಅಷ್ಟೇ. ಅದಕ್ಕೆಲ್ಲ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ನೆಕ್ಸ್ಟು ನಾನು ಫಾರೆವರ್ 52ದು ಜೆಲ್ ಕಾಜಲ್ ಸಿಗುತ್ತೆ. ನಾನು ಲೈನರ್ ಯಾವ್ದು ಯೂಸ್ ಮಾಡಿದೆ ಅದನ್ನೇ ನಾನು ವಾಟರ್ ಲೈನಾಗಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಜಸ್ಟ್ ನಾನು ಕಾಜಲ್ ಹಾಕ್ಕೊತಿದ್ದೀನಿ. ಇವತ್ತು ಯಾವುದೇ ರೀತಿ ಅದ್ರ ಕೆಳಗಡೆ ಬ್ಲೆಂಡಿಂಗ್ ಮಾಡ್ತೀವಲ್ವ ಯೂಶ್ವಲಿ, ಅದನ್ನೆಲ್ಲ ಏನು ಮಾಡ್ತಾ ಇಲ್ಲ, ಯಾಕಂದರೆ ಇದು ಸಿಂಪಲ್ ಪಾರ್ಟಿ ಮೇಕಪ್ ಆಗಿದೆ. ಸೊ ನಾನು ಜಸ್ಟು ಅದನ್ನು ಅಪ್ಲೈ ಮಾಡಿಕೊಂಡೆ ಅಷ್ಟೇ ಕಾಜಲ್ನ. ಇದಾದಮೇಲೆ ನಾನು ಸೇಮ್ ಬ್ರ್ಯಾಂಡಿಂದು ಫಾರೆವರ್ 52ದು ಮಸ್ಕರ ಅಪ್ಲೈ ಮಾಡ್ತಾಯಿದ್ದೀನಿ ಇವ್ರಿಗೆ. ಇದಾದಮೇಲೆ ನಾನು ಫೇಕ್ ಲ್ಯಾಶಸ್ ಹಾಕ್ಕೊಡ್ತಾ ಇದ್ದೀನಿ. ಫೇಕ್ ಲ್ಯಾಶಸ್ ಬಗ್ಗೆ ಒಂದು ವಿಡಿಯೋ ಮಾಡಿ ಕಂಪ್ಲೀಟ್ ಡೀಟೇಲ್ ತಿಳಿಸಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆನೂ ನಾನು ವಿಡಿಯೋ ಮಾಡ್ತೀನಿ. ನೋಡ್ತಾ ಇರ್ಬೋದು ನೀವು, ಪಿಂಪಲ್ ಮಾರ್ಕ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು ಕಂಪ್ಲೀಟಾಗಿ ಕವರ್ ಆಗಿದೆ. ಇಲ್ಲಿ ಲಾಸ್ಟಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಮೇಕಪ್ ಫಿಕ್ಸರ್ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಪಿಂಪಲ್ ಮಾರ್ಕು ಪಿಗ್ಮೆಂಟೇಷನು ಕಂಪ್ಲೀಟಾಗಿ ಕವರ್ ಆಗಿದೆ ಅವ್ರಿಗೆ. ಅವರು ಕೂಡ ತುಂಬ ಇಷ್ಟ ಆಯಿತು ಮೇಕಪ್ಪು. ಈ ವಿಡಿಯೋಯಿಂದ ತುಂಬ ಜನಕ್ಕೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ತುಂಬ ವೀಡಿಯೋಸ್ಗಳನ್ನ ಮಾಡ್ತಾನೇ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.